ಹಾಯ್ ಫ್ರೆಂಡ್ಸ್, ಇದನ್ನು ಪೋಸ್ಟ್ ಮಾಡಿದ್ದೀನಿ, ಒಮ್ಮೆ ಎಲ್ಲರೂ ನೋಡಿ. ಹಾಯ್ ಫ್ರೆಂಡ್ಸ್, ಹಾಗೆ ಫೇಸ್ಬುಕ್ಕಲ್ಲಿ ಇವತ್ತೊಂದು ಪೋಸ್ಟ್ ನೋಡಿದೆ. ತುಮಕೂರಲ್ಲೇನಾಗಿದೆ, 50,000 ರೂಪಾಯಿಗೆ ತಿಂಗಳಿಗೆ 10,000 ರೂಪಾಯಿ ಬಡ್ಡಿ. ಆಟೋ ಚಾಲಕನಿಗೆ ಬೆದರಿಸಿ ಖಾಸಗಿ ಫೈನಾನ್ಸ್ ಅವರು ಬೆದರಿಸಿ 50,000 ಮುಂಗಡ ಕೊಟ್ಟು ಅವನ ಹತ್ರ ಒಂದು ತಿಂಗಳಿಗೆ 10,000 ರೂಪಾಯಿ ಬಡ್ಡಿ ಅಂತ ವಸೂಲಿ ಮಾಡಿದ್ದಾರೆ. ಇಂಥ ಕಿರುಕುಳ ತಾಳಕ್ಕಾಗದೆ ಅವನೇನು ಮಾಡಿದ್ದಾನೆ, ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕೆಲವರಿಗೆ ಹೇಳ್ತೀನಿ, ನೀವು ಸಾಲ ಮಾಡಿದ್ದೀರ ಸರಿ, ಎಲ್ಲ ಆಯಿತು, ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ನಿರ್ಧಾರಗಳಿಗೆ ಕೈ ಹಾಕಬಾರ್ದು. ನಿಮ್ಮ ಕೈಯಲ್ಲಿ ಸಾಲ ಕಟ್ಟೋಕ್ಕಾಗಲಿಲ್ವಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅವನ ವಿರುದ್ಧ. ಈ ಥರ ನನಗೆ ಮಾನಸಿಕವಾಗಿ ಹೆದರಿಕೆ ಆಗ್ತಾಯಿದ್ದಾರೆ, ಬೆದರಿಸ್ತಾ ಇದ್ದಾರೆ ಅಂತ. ಅದು ಬಿಟ್ಟು ನೀವು ನಿಮ್ಮ ಸಂಸಾರನೆಲ್ಲ ಬೀದಿಗೆ ತಳ್ಳಿಬಿಟ್ಟು ಆತ್ಮಹತ್ಯೆ ಅಂತ ದೊಡ್ಡ ನಿರ್ಧಾರಗಳನ್ನು ತೊಗೊಳಕ್ಕೆ ಹೋಗಬೇಡಿ. ಮತ್ತು ಇದೆಲ್ಲದಕ್ಕಿಂತ ಮುಂಚೆ ಅವನು 10,000 50,000ಕ್ಕೆ 10,000 ಬಡ್ಡಿ ವಸೂಲಿ ಮಾಡ್ತಿದ್ದಾನೆ ಅಂತ ನೀವು ತೊಗೋಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಅದು ಬಿಟ್ಟು ಮತ್ತು ಇನ್ನೊಂದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಆದಷ್ಟು ಯೋಚನೆ ಮಾಡಿ. ಎಲ್ಲರೂ ಶ್ರೀಮಂತರಿರಲ್ಲ. ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಈಗ ನಿಮ್ಮ 50,000ಕ್ಕೆ ನಿಮ್ಮ ಜೀವ ಹೋಯ್ತು, ನೀವೇನೋ ನೆಮ್ಮದಿಯಾಗೆ ಕಣ್ಣು ಮುಚ್ಕೊಂಬಿಟ್ರಿ ಸರಿ, ಆದರೆ ನಿಮ್ಮನ್ನು ನಂಬ್ಕೊಂಡ್ರೆ ಅಂಥ ಕುಟುಂಬ ಏನಾಗಬೇಕು. ಹಾಗಾಗಿ ದಯವಿಟ್ಟು ಇಂಥ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ದೊಡ್ಡ ನಿರ್ಧಾರಗಳನ್ನ ಯಾರು ತಗೋಬೇಡಿ. ಅದಕ್ಕಿಂತ ಮುಂಚೆ, ಸಾಲ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಇಷ್ಟು ಹೇಳ್ತಿದ್ದೀನಿ. ಆದಷ್ಟು ಜಾಗೃತೆಯಾಗಿರಿ. ಇಂಥ ವಿಚಾರಗಳನ್ನ ಸರ್ಕಾರ ಪರಿಗಣನೆಗೆ ತಗೋಬೇಕು. ಅಂಥ ಖಾಸಗಿ ಬಡ್ಡಿ ಲೇವಾದೇವಿ ಮಾಡುವಂಥವ್ರಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಆಗಬೇಕು. ಇದ್ರ ಕಡೆ ರಾಜ್ಯ ಸರ್ಕಾರ ಹೆಚ್ಚಿನದಾಗಿ ಗಮನ ಹರಿಸಿದರೆ ಇಂಥ 100 ಜನಗಳ ಪ್ರಾಣ ಉಳಿಯುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದಷ್ಟು ಜಾಗೃತೆಯಾಗಿರಿ, ಜೋಪಾನವಾಗಿರಿ ಅಂತ ನನ್ನ 2 ಮಾತುಗಳನ್ನ ಹೇಳಿ ನಿಮಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.